ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಹೆಂಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ: ಮುಸ್ಲಿಮರು ಹಲಾಲ್ ಮತ್ತೆ ಹರಾಮ್ ಹೆಂಗೆ ಡಿಸೈಡ್ ಮಾಡುತ್ತಾರೆ? ಹಲಾಲ್ ಮತ್ತು ಹರಾಮ್ ಎಂದರೆ ಏನು? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ಪೋರ್ಕ್ ತಿನ್ನಲ್ಲ ನಾವು, ಆಲ್ಕೋಹಾಲ್ ಕುಡಿಯಲ್ಲ, ಇಂಟ್ರೆಸ್ಟ್ ತಗೊಳ್ಳಲ್ಲ, ಹಿಜಾಬ್ ಹಾಕ್ತೀವಿ. ಈ ಪ್ರಶ್ನೆ ಬಹಳ ಜನ ಕೇಳ್ತಾರೆ. ಆದ್ರೆ ಇವಾಗೆಲ್ಲದಿಂದ ದೊಡ್ಡ ಪ್ರಶ್ನೆ: ಹಲಾಲ್ ಮತ್ತು ಹರಾಮ್ ಡಿಸೈಡ್ ಮಾಡುವ ಅಥಾರಿಟಿ ಯಾರಿಗೆ ಇದೆ? ಇದು ಹೆಂಗೆ ಮಾಡೋದು ಇವರು? ಮುಸ್ಲಿಮರ, ನಮ್ಮ ಸ್ಕಾಲರ್ಸಾ, ಗೌರ್ಮೆಂಟಾ, ಮೆಜಾರಿಟಿ ವೋಟಾ, ಅಥವಾ ಭಗವಂತನ? ಇಮ್ಯಾಜಿನ್ ಮಾಡಿ, ನಾಳೆ ಪ್ರಪಂಚದ ಎಲ್ಲಾ ಮುಸ್ಲಿಮ್ಸು ಸೇರಿ ಆಲ್ಕೋಹಾಲ್ ಹಲಾಲ್ ಅಂತ ಹೇಳ್ಬಿಟ್ರೆ, ಅನೌನ್ಸ್ ಮಾಡಿದ್ರೆ, ವೋಟ್ ಹಾಕಿ, ಅದು ಹಲಾಲ್ ಆಗತ್ತಾ? ಇಲ್ಲ. ಯಾಕೆ? ಇವತ್ತು ನಿಮ್ಗೆ ಖುರಾನ್ ಮತ್ತೆ ನಮ್ಮ ನಬಿ ಪ್ರಾಫೆಟ್ ಮತ್ತೆ ಸಿಂಪಲ್ ಲಾಜಿಕ್ ಮೂಲಕ ಈ ಪ್ರಶ್ನೆ ಉತ್ತರ ಮಾಡಕ್ ಟ್ರೈ ಮಾಡ್ತೀವಿ. ನಾವು ಮೊದಲು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಮಾಡ್ಕೊಳ್ಬೇಕು. ಬಹಳ ಜನ ಹಲಾಲ್ ಅಂದ್ರೆ ಊಟ ಅಂತ ಅನ್ಕೊಂತಾರೆ, ತಿನ್ನೋದು ಅನ್ಕೊಂತಾರೆ. ಹರಾಮ್ ಅಂದ್ರೆ ಆ ಇದು ಎಣ್ಣೆ, ದಾರು, ಅದೇ ಆಲ್ಕೋಹಾಲು ಮತ್ತೆ ಹಂದಿ ಅಂತ ಅನ್ಕೊಂತಾರೆ. ಆದ್ರೆ ಹಲಾಲ್ ಮತ್ತು ಹರಾಮ್ ಫುಡ್ಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ. ಇದು ಭಗವಂತನ ಜಜ್ಮೆಂಟ್, ಭಗವಂತನ ಲಾ, ಭಗವಂತನ ರೂಲಿಂಗ್. ಹಾಗಾದ್ರೆ ಅಲ್ಲಾನ ರೂಲಿಂಗ್ ಏನು? ಅದನ್ನ ಬದಲಾಯಿಸುವ ಅಥಾರಿಟಿ ಯಾರಿಗೆ ಇದೆ? ಈ ವಿಡಿಯೋ ಕೊಡ್ತಿ ಅದೇ ಪ್ರಶ್ನೆಗೆ ಉತ್ತರ. ಮೊದಲು ಈ ಎರಡು ಪದಾರ್ಥಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಹಲಾಲ್ ಅಂದ್ರೆ ಅಲ್ಲಾ ಅನುಮತಿಸಿದದ್ದು, ಪರ್ಮಿಸೇಬಲ್, ಲಾಫುಲ್. ಹರಾಮ್ ಅಂದ್ರೆ ಅಲ್ಲಾ ನಿಷೇಧಿಸಿದದ್ದು, ಫಾರ್ಬಿಡನ್, ಅನ್ಲಾಫುಲ್. ನೋಟಿಸ್ ಮಾಡಿ, ಹಲಾಲ್ ಅಂದ್ರೆ ನನ್ಗೆ ಇಷ್ಟ ಅಲ್ಲ, ಹರಾಮ್ ಅಂದ್ರೆ ನನ್ಗೆ ಇಷ್ಟ ಇಲ್ಲ ಅಂತ ಅಲ್ಲ. ಇದು ಭಗವಂತನ ರೂಲಿಂಗು. ಹಾಗಾದ್ರೆ ಕ್ವೆಶನ್ ತುಂಬಾ ಸಿಂಪಲ್: ಅಲ್ಲಾ ಡಿಸೈಡ್ ಮಾಡಿದ್ದನ್ನು ಬದಲಾಯಿಸೋಕೆ ಯಾರಿಗೆ ಅಥಾರಿಟಿ ಇದೆ? ಮೊದಲು ಖುರಾನ್ ಏನ್ ಹೇಳುತ್ತೆ ನೋಡೋಣ. ಇಸ್ಲಾಂನಲ್ಲಿ ನಮ್ಮ ಒಪಿನಿಯನ್ ಮುಖ್ಯವಲ್ಲ, ಭಗವಂತ ಏನ್ ಹೇಳ್ತಾರೋ ಅದೇ ಮುಖ್ಯ. ಅದಕ್ಕೆ ಮೊದಲು ಖುರಾನ್ ನೋಡೋಣ. ಅದಲ್ಲಿ ಅಲ್ಲಾ ಹೇಳ್ತಾರೆ, ಎಲ್ಲ ಆರ್ಡರ್ ಕಮಾಂಡು ಬರೀ ಅಲ್ಲಾಗೆ ಮಾತ್ರ. ಸಿಂಪಲ್ ಕ್ಲಿಯರ್ ಅಥಾರಿಟಿ ಭಗವಂತನಿಗೆ ಮಾತ್ರ. ಇನ್ನೊಂದು ವರ್ಷದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಅಲ್ಲಾ ನಮ್ಗೆ ವಾರ್ನಿಂಗ್ ಕೊಡ್ತಾರೆ. ನಿಮ್ಮ ನಾಲ್ಗೆಯಲ್ಲಿ ಇದು ನನ್ಗೆ ಚೆನ್ನಾಗಿದೆ, ಇದು ನಮ್ಗೆ ಅನುಮತಿಸಿದೆ, ಇದು ನಂಗೆ ನಿಷೇಧಿಸಿದೆ ಅಂತ ಹೇಳ್ಕೊಂಡ್ಬೇಡಿ. ಇದೆಲ್ಲ ನೀವು ಸುಳ್ಳು ಹೇಳ್ತಿರೋದು. ಅಲ್ಲ ಅಗೇನ್ಸ್ಟ್ ಅಂತ ಇದೆ. ಥಿಂಕ್ ಮಾಡಿ, ಅಲ್ಲ ಏನ್ ಹೇಳ್ತಿದ್ದಾರೆ? ಮನುಷ್ಯ ತಮ್ಮ ಇಷ್ಟಕ್ಕೆ ಇದು ಹಲಾಲು ಇದು ಹರಾಮು ಅಂತ ಹೇಳ್ಬಾರ್ದು. ಯಾಕೆ? ಇದೆಲ್ಲ ಡಿಸಿಷನ್ ಅಥಾರಿಟಿ ಅಲ್ಲಾಗೆ ಮಾತ್ರ ಇರೋದು. ಈಗ ಕೆಲವು ಕೇಳಬಹುದು, ಹಾಗಾದ್ರೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಲಾಲ್ ಹರಾಮ್ ಕ್ರಿಯೇಟ್ ಮಾಡಿದ್ರಾ? ಆನ್ಸರ್: ಇಲ್ಲ. ಅಲ್ಲಾಹ್ ಖುರಾನ್ ಅಲ್ಲಿ ಹೇಳ್ತಾರೆ, ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವ್ರ ಇಚ್ಛೆಯಿಂದ ಏನು ಹೇಳಲ್ಲ. ಇದು ನಾನೇನ್ ಹೇಳ್ತೀನಿ ಅದನ್ನ ನಾನು ಏನ್ ಅವ್ರಿಗೆ ರಿವೀಲ್ ಮಾಡ್ತೇನೋ ಅದು ಹೇಳೋದು ಅವರು ಅಂತಾರೆ. ಈಗ ಅಲ್ಲಾ ರಿವೀಲ್ ಮಾಡಿದ್ದನ್ನು ಪೀಪಲ್ಗೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತು ಅವ್ರು ಹೇಳಿದ್ರು, ಏನ್ ಹಲಾಲು ಅದು ಕ್ಲಿಯರ್ ಆಗಿದೆ, ಏನ್ ಹರಾಮು ಅದು ಕ್ಲಿಯರ್ ಆಗಿದೆ, ಮತ್ತು ಅವುಗಳ ಮಧ್ಯೆ ಡೌಟ್ಫುಲ್ ಮ್ಯಾಟರ್ಸ್ ಇದೆ. ನೋಟಿಸ್ ಮಾಡಿ, ಇಸ್ಲಾಂ ಹಲಾಲ್ ಇದೆ, ಹರಾಮ್ ಇದೆ, ಮತ್ತು ಡೌಟ್ಫುಲ್ ಮ್ಯಾಟರ್ಸ್ ಕೂಡ ಇದೆ. ಮುಸ್ಲಿಮು ಒಪಿನಿಯನ್ ನೋಡಲ್ಲ, ಎವಿಡೆನ್ಸ್ ನೋಡ್ತಾರೆ. ಅಲ್ಲಾ ಅಥಾರಿಟಿ ಅಲ್ಲಾಗೆ ಮಾತ್ರ ಇದೆ. ಇಲ್ಲಿ ಬಹಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕೆಲವರು ಥಿಂಕ್ ಮಾಡ್ತಾರೆ, ನಮ್ಮ ಸ್ಕಾಲರ್ಸ್ ಇರ್ತಾರೆ ನೋಡಿ, ದೊಡ್ಡ ದೊಡ್ಡವ್ರು ಏನ್ ಖುರಾನ್ ಎಲ್ಲ ಓದಿರ್ತಾರಲ್ವಾ, ಅವರು ಹಲಾಲ್ ಹರಾಮ್ ಡಿಕ್ಲೇರ್ ಮಾಡ್ತಾರೆ ಅಂತ. ಆಕ್ಚುಲಿ ಅದು ರಾಂಗ್, ಅದು ಇಲ್ಲ. ಸ್ಕಾಲರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಖುರಾನ್ ನ ಸ್ಟಡಿ ಮಾಡ್ತಾರೆ, ಆಮೇಲೆ ನಮ್ಮ ನಬಿ ಏನ್ ಹೇಳಿದ್ರು ಸ್ಟಡಿ ಮಾಡ್ತಾರೆ, ಅರಬಿಕ್ ಲ್ಯಾಂಗ್ವೇಜ್ ಸ್ಟಡಿ ಮಾಡ್ತಾರೆ, ಆಮೇಲೆ ರೂಲ್ಸ್ ಗಳು ಸ್ಟಡಿ ಮಾಡಿ, ಅವ್ರ ನೆಕ್ಸ್ಟ್ ಜನರೇಷನ್ಗಳು, ಟಾಪ್ 3 ಜನರೇಷನ್ಗಳು 300 ವರ್ಷ ಏನ್ ನಡೀತೋ ಅದು ಸ್ಟಡಿ ಮಾಡಿ, ಎವಿಡೆನ್ಸ್ ನ ಕಂಪೇರ್ ಮಾಡಿ, ಆಮೇಲೆ ಅಲ್ಲಾ ಮತ್ತು ಪ್ರೊಫೆಟ್ ಕಲಿಸಿದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಟೀಚರ್ ಯಾವ ತರ ಟೆಕ್ಸ್ಟ್ ಬುಕ್ ಕ್ರಿಯೇಟ್ ಮಾಡಲ್ಲ, ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇ ರೀತಿ ಸ್ಕಾಲರ್ಸ್ ರಿಲಿಜಿಯನ್ ಕ್ರಿಯೇಟ್ ಮಾಡಲ್ಲ, ರಿಲಿಜಿಯನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೇನ್ ಅಥಾರಿಟಿ ಭಗವಂತನಿಗೆ ಮಾತ್ರ ಇದೆ. ಒಂದು ಪ್ರಿನ್ಸಿಪಲ್ ಗಮನಿಸಿ, ಯಾವುದೇ ಧರ್ಮದಲ್ಲಿ ಫಾಲೋವರ್ಸ್ ತಮ್ಮ ಇಷ್ಟಕ್ಕೆ ರೂಲ್ಸ್ ಕ್ರಿಯೇಟ್ ಮಾಡಲ್ಲ, ಅವರು ಒಂದು ಅಥಾರಿಟಿನ ಅಕ್ಸೆಪ್ಟ್ ಮಾಡ್ತಾರೆ. ಇಸ್ಲಾಂನಲ್ಲಿ ಅಥಾರಿಟಿಕ್ ಕುರಾನ್ ಮತ್ತು ಅಥೆಂಟಿಕ್ ಸುನ್ನಾ. ಅಂದ್ರೆ ನಬಿ ಏನ್ ಕಲ್ಸಿದ್ರು ಅಂತ. ಡಿಫ್ರೆನ್ಸ್ ಏನಿದೆ? ಮುಸ್ಲಿಂ ಬಿಲೀಫ್ ಪ್ರಕಾರ ಅಲ್ಟಿಮೇಟ್ ಅಥಾರಿಟಿ ಭಗವಂತನಿಗೆ ಮಾತ್ರ. ಇವಾಗ ಹಿಂದೂಸಿಯಂ ಅಲ್ಲಿ ನೀವು ಹಿಂದೂ ಸ್ಕ್ರಿಪ್ಚರ್ಸ್ ಎತ್ತಿ ನೋಡಿದ್ರೆ ನಿಮ್ಗೆ ಏನಿದೆ ರೂಲಿಂಗು? ನೀವು ವೇದಾನ ಫಾಲೋ ಮಾಡ್ಬೇಕಂತ ಇದೆ, ವೇದಾಂತಿಕ್. ನೀವು ಯಾವುದೇ ಹಿಂದೂನ ಕೇಳಿ, ಒರಿಜಿನಲ್ ಹಿಂದೂ, ಅವ್ನ ಏನೇನು ಅಂದ್ರೆ, ನಾನು ಯಾವ ಕ್ಯಾಸ್ಟ್ ಕ್ರೀಡ್ ಅವ್ನು ಹೇಳಲ್ಲ, ಅವನ್ಗೆ ನಾನು ವೇದಾಂತಿಕ್ ನಾನು ಅಂತ ಹೇಳ್ತಾನೆ. ಯಾಕಂದ್ರೆ ವೇದಗಳು ನೋಡಿ, ವೇದಸ್ ಅಲ್ಲಿ ಏನಿದೆ ಅದೆಲ್ಲ ಫಾಲೋ ಮಾಡ್ಬೇಕು ನೀವು.
ಅಥವಾ ನಮ್ದಲ್ಲಿ ಅಲ್ಟಿಮೇಟ್ ಅಥಾರಿಟಿ ಅಲ್ಲಾಗ್ ಮಾತ್ರ, ಖುರಾನಲ್ಲಿ ಅದನ್ನ ನಾವು ಫಾಲೋ ಮಾಡ್ತೀವಿ. ಇಮ್ಯಾಜಿನ್ ಮಾಡಿ, ಒಂದು ಸ್ಕೂಲ್ ಇದೆ, ಎಕ್ಸಾಮ್ ರೂಲ್ಸ್ ಸ್ಟೂಡೆಂಟ್ ಡಿಸೈಡ್ ಮಾಡ್ತಾರಾ ಅಥವಾ ಸ್ಕೂಲ್ ಮ್ಯಾನೇಜ್ಮೆಂಟಾ? ಆಬ್ವಿಯಸ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್, ಯಾಕೆ ಅಥಾರಿಟಿ ಅವರದ್ದು. ಹಾಗಾದ್ರೆ ಈ ಯೂನಿವರ್ಸ್ ನ ಕ್ರಿಯೇಟ್ ಮಾಡಿದ್ ಯಾರು? ಲೈಫ್ಗೆ ರೂಲ್ಸ್ ಯಾರು ಕೊಡ್ಬೇಕು? ಕ್ರಿಯೇಟರಾ ಕ್ರಿಯೇಷನ್? ಆನ್ಸರ್ ತುಂಬಾ ಸಿಂಪಲ್, ಕ್ರಿಯೇಟರ್ ಭಗವಂತ ತಾನೆ. ಅಗೇನ್ ಅಥಾರಿಟಿ ಅಲ್ಲಾಗೆ ಮಾತ್ರ ಇದೆ. ಈಗ ಕಾಮನ್ ಅಬ್ಜೆಕ್ಷನ್, ಟೈಮ್ ಚೇಂಜ್ ಆಗಿದೆ, ಸೊಸೈಟಿ ಚೇಂಜ್ ಆಗಿದೆ, ರಿಲಿಜಿಯನ್ ಕೂಡ ಚೇಂಜ್ ಆಗ್ಬೇಕು. ಒಂದು ಕ್ವೆಶನ್, ಭಗವಂತನ ನಾಲೆಡ್ಜ್ ಪರ್ಫೆಕ್ಟಾ ಅಥವಾ ಇಂಪರ್ಫೆಕ್ಟಾ? ಪರ್ಫೆಕ್ಟ್ ಅಂದ್ರೆ ಕರೆಕ್ಷನ್ ಬೇಕಾ? ಇಲ್ಲ. ಅಪ್ಡೇಟ್ಸ್ ಬೇಕಾ? ಇಲ್ಲ. ಟೆಕ್ನಾಲಜಿ ಅಪ್ಡೇಟ್ ಆಗತ್ತೆ, ಹ್ಯೂಮನ್ಸ್ ಒಪಿನಿಯನ್ ಚೇಂಜ್ ಆಗುತ್ತೆ, ಆದ್ರೆ ಅಲ್ಲಾನ ನಾಲೆಡ್ಜ್ ಯಾವತ್ತೂ ಚೇಂಜ್ ಆಗಲ್ಲ. ಇವಾಗ ನೋಡಿ, ನಾವು 2+2 ಚಿಕ್ಕ ವಯಸ್ಸಿಂದ ಎಷ್ಟೋ ವರ್ಷಗಳಿಂದ 4 ಅಂತಾನೆ ಓದ್ಕೊಂಡ್ ಬಂದಿವಿ. ನಾಳೆ ನಾವೆಲ್ಲ ಅಪ್ಡೇಟ್ ಆಗ್ಬಿಟ್ಟಿದೀವಿ, ಮಾಡರ್ನ್ ಆಗ್ಬಿಟ್ಟಿದೀವಿ ಅಂತ ಅದನ್ನ 6 ಹೇಳಕ್ಕಾಗತ್ತಾ? ಇಲ್ಲ 5 ಹೇಳಕ್ಕಾಗತ್ತಾ? ಯಾವತ್ತು ಅದೇ ಅದನ್ನ ಮೇನ್ ಕೋರ್ ಇದೆ ನೋಡಿ, ಅದು ಚೇಂಜ್ ಆಗಲ್ಲ ರೂಲಿಂಗ್ಸ್. ಹಾಗೆ ಅಲ್ಟಿಮೇಟ್ ಅಥಾರಿಟಿ ನಾನು ಏನ್ ಹೇಳ್ತೀನಿ, ಭಗವಂತನಿಗೆ ಮಾತ್ರ. ಥಿಂಕ್ ಮಾಡಿ, ನಾವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀವಿ, ಆಫೀಸ್ ರೂಲ್ಸ್ ಫಾಲೋ ಮಾಡ್ತೀವಿ, ಕೋರ್ಟ್ ಲಾಸ್ ಫಾಲೋ ಮಾಡ್ತೀವಿ, ಗೌರ್ಮೆಂಟ್ ಅಥಾರಿಟಿ ಅಕ್ಸೆಪ್ಟ್ ಮಾಡ್ತೀವಿ. ಯಾಕೆ? ಅಥಾರಿಟಿ ಇದೆ. ಹಾಗಾದ್ರೆ ನಮ್ಮ ಕ್ರಿಯೇಟರ್ ಅಥಾರಿಟಿ ಅಕ್ಸೆಪ್ಟ್ ಮಾಡೋದು ಯಾಕೆ ಕಷ್ಟ? ಮುಸ್ಲಿಂ ಅಂದ್ರೆ ಅಲ್ಲಾ ಪರ್ಫೆಕ್ಟ್ ಅಂತ ಬಿಲೀವ್ ಮಾಡೋದನ್ನು, ಅದಕ್ಕೆ ಅಲ್ಲಾ ಡಿಸೈಡ್ ಮಾಡಿದನ್ನು ಟ್ರಸ್ಟ್ ಮಾಡ್ತೀವಿ, ಸಬ್ಮಿಟ್ ಆಗ್ತೀವಿ. ಯಾಕಂದ್ರೆ ಇಸ್ಲಾಂ ಎಂಬ ಪದವೇ ಅರ್ಥ ಸಬ್ಮಿಷನ್ ಟು ಅಲ್ಲ. ಇವತ್ತು ನಾವು ಖುರಾನ್ ನಲ್ಲಿ ನೋಡಿದ್ವಿ, ನಮ್ಮ ನಬಿ ಏನ್ ಮಾಡಿದ್ರು ನೋಡಿದ್ರಿ, ಸ್ಕಾಲರ್ಸ್ ಯಾವ ರೋಲ್ ಪ್ಲೇ ಮಾಡ್ತಾರೆ ಅಂತ ನೋಡಿದ್ರಿ, ಸಿಂಪಲ್ ಲಾಜಿಕ್ ಕೂಡ ನೋಡಿದ್ರಿ. ಒಂದೇ ಸತ್ಯ ರಿಪೀಟೆಡ್ ಆಗುತ್ತೆ, ಹಲಾಲ್ ಭಗವಂತ ಅನುಮತಿಸಿದ್ದದ್ದು, ಹರಾಮ್ ಅಂದ್ರೆ ಭಗವಂತ ಅದನ್ನ ನಿಷೇಧಿಸಿದದ್ದು. ಮುಸ್ಲಿಮರು ಹಲಾಲ್ ಹರಾಮ್ ನಾವು ಕ್ರಿಯೇಟ್ ಮಾಡಲ್ಲ. ಪ್ರಾಫೆಟ್ ನಮ್ಗೆ ಏನ್ ಕಲ್ಸಿದಾರ್ಲೆ, ಅಲ್ಲಾನ ರಿವಿಲೇಷನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ಕಾಲರ್ಸ್ ಖುರಾನ್ ಮತ್ತು ಆ ಪ್ರಾಫೆಟ್ ಏನ್ ಮಾಡ್ಕೊ ಆ ರೂಲಿಂಗ್ಸ್ ನ ವಿವರಿಸುತ್ತಾರೆ. ಅದಕ್ಕೆ ನಾವು ಡಿಸೈಡ್ ಮಾಡಲ್ಲ ಹಲಾಲ್ ಮತ್ತು ಹರಾಮ್ ಅಂತ, ನಮ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಹಲಾಲ್ ಯಾವುದು ಹರಾಮ್ ಯಾವುದು ಅಂತ. ಸೊ ಅದನ್ನ ನಾವು ಫಾಲೋ ಮಾಡ್ತೀವಿ. ಹೋಪ್ ನಾನು ನಿಮ್ಮ ಕ್ವೆಶನ್ ಆನ್ಸರ್ ಮಾಡಿದ್ದೀನಿ. ಅಗೇನ್, ಮುಸ್ಲಿಂ ರಿಲಿಜನ್ ನ ಚೇಂಜ್ ಮಾಡಲ್ಲ, ರಿಲಿಜನ್ಗೆ ಸಬ್ಮಿಟ್ ಆಗ್ತಾನೆ. ಮುಸ್ಲಿಂ, ನಾನು ಮುಸಲ್ಮಾನ. ಯಾಕಂದ್ರೆ ಕ್ರಿಯೇಟರ್ಗೆ ಕ್ರಿಯೇಷನ್ಗಿಂತ ಯಾವಾಗಲೂ ಹೆಚ್ಚು ಜ್ಞಾನ ಇದೆ. ಭಗವಂತನ ಜ್ಞಾನ ಪರ್ಫೆಕ್ಟ್, ನ್ಯಾಯ ಪರ್ಫೆಕ್ಟ್, ಮತ್ತೆ ಅಥಾರಿಟಿ ಪರ್ಫೆಕ್ಟ್. ಅದಕ್ಕೆ ನಾವು ನಮ್ಗೇನ್ ರೂಲ್ಸ್ ಬಂದ್ಬಿಟ್ಟಿದೆಯೋ ಖುರಾನ್ ಅಲ್ಲಿ ಮತ್ತೆ ನಮ್ಮ ಪ್ರಾಫೆಟ್ ಇಂದ ಅದನ್ನ ನಾವು ಫಾಲೋ ಮಾಡಕ್ ಟ್ರೈ ಮಾಡ್ತೀವಿ. ಹೋಪ್ ನಾನು ನಿಮ್ಮ ಕ್ವೆಶನ್ ಆನ್ಸರ್ ಮಾಡಿದೀನಿ. 2 ಕ್ವೆಶನ್ ನಾನು, ಯಾಕೆ ನಾವು ಹಲಾಲ್ ಮಾಡಿ ಡಿಸೈಡ್ ನಾವು ಮಾಡಲ್ಲ, ಮತ್ತೆ ಹಂಗಂದ್ರೆ ಹಲಾಲ್ ಮತ್ತೆ ಹರಾಮ್ ಅಂದ್ರೆ ಏನು ಅಂತ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ಸ್ ಅಲ್ಲಿ ಡೆಫಿನೆಟ್ ಆಗಿ ಹೇಳಿ. ಮತ್ತೆ ನಿಮ್ಮ ಏನಾದ್ರು ಬೇರೆ ಕ್ವೆಶನ್ಸ್ ಇದ್ರೆ ಇಸ್ಲಾಂ ಬಗ್ಗೆ ಕೇಳಿ, ನಾನು ಅದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.